ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ವೋಟ್ ಚೋರಿ ವಿರುದ್ಧ ಕೈಪಾಳಿದ ನಾಯಕರು ರಣಕಹಳೆಯನ್ನ ಮೊಳಗಿಸ್ತಾ ಇದ್ದಾರೆ. ರಾಮಲೀಲಾ ಮೈದಾನದಲ್ಲಿ ಕಾಂಗ್ರೆಸ್ ಪ್ರತಿಭಟಿಸುತ್ತಿದೆ. ವೋಟ್ ಚೋರಿ ವಿರುದ್ಧ ಕಾಂಗ್ರೆಸ್ ನಾಯಕರು ರಣಕಹಳೆ ಮೊಳಗಿಸುತ್ತಿದ್ದಾರೆ. ದೆಹಲಿಯಲ್ಲಿ ಕಾಂಗ್ರೆಸ್ ಬೃಹತ್ ಪ್ರೊಟೆಸ್ಟ್ ನಡೀತಾ ಇದೆ. ರಾಮಲೀಲಾ ಮೈದಾನದಲ್ಲಿ ಕಾಂಗ್ರೆಸ್ ನಾಯಕರು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಮಧ್ಯಾಹ್ನ 2 ಗಂಟೆಗೆ ಪ್ರತಿಭಟನೆ ನಡೆಯುತ್ತೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಹಮ್ಮಿಕೊಂಡಿರುವಂತಹ ಪ್ರತಿಭಟನೆ ಇದೆ. ಇನ್ನು ಈ ಪ್ರತಿಭಟನೆಯಲ್ಲಿ ಲೋಕಸಭಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಹಾಗೆ ಪ್ರಿಯಾಂಕಾ ಭಾಗಿಯಾಗ್ತಾರೆ. ಎಐಸಿಸಿ ಅಧ್ಯಕ್ಷರು ಇರ್ತಾರೆ. ಜೊತೆಗೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಭಾಗಿಯಾಗ್ತಾರೆ. ಈಗಾಗಲೇ ದೆಹಲಿಗೆ ಡಿಕೆ ಶಿವಕುಮಾರ್ ಅವರು ತೆರಳಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದೆಹಲಿಗೆ ಸಿಎಂ ಸಿದ್ದರಾಮಯ್ಯ ಅವರು ಹೋಗ್ತಾರೆ. ಈಗಾಗಲೇ ಕರ್ನಾಟಕದಿಂದ ವೋಟ್ ಚೋರಿ ಆಯಿತು ಅನ್ನುವಂತಹ ಆರೋಪದಿಂದ ಶುರುವಾಗಿದ್ದು ಹರಿಯಾಣ, ಮಧ್ಯಪ್ರದೇಶ, ಬೇರೆ ಬೇರೆ ರಾಜ್ಯಗಳಿಗೂ ಕೂಡ ಏನು ವಿಪಕ್ಷ ನಾಯಕ ಅಂದರೆ ಲೋಕಸಭಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ಕೆಲ ಆರೋಪಗಳನ್ನು ಮಾಡಿದ್ರು. ಬಿಜೆಪಿಯನ್ನು ಗೆಲ್ಲಿಸುವ ಸಲುವಾಗಿ ಚುನಾವಣಾ ಆಯೋಗ ಮಾಡಿರುವ ಪಿತೂರಿ ಅಂತ ಆರೋಪಿಸಿದ್ರು. ಪಿಪಿಟಿ ಪ್ರೆಸೆಂಟೇಷನ್ ಮಾಡಿದ್ರು. ಅದಕ್ಕೆ ಸಂಬಂಧಿಸಿದಂತೆ ಬಿಹಾರ ಎಲೆಕ್ಷನ್ಗೂ ಕೂಡ ಅದೇ ರೀತಿಯಾದಂಥ ಸ್ಟ್ರಾಟಜಿಕ್ ಟ್ರಿಕ್ಸ್ ಅನ್ನು ಕೂಡ ಯೂಸ್ ಮಾಡಿದ್ರು. ಈಗ ವೋಟ್ ಚೋರಿ ವಿರುದ್ಧ ಕಾಂಗ್ರೆಸ್ ರಣಕಹಳೆ ಮೊಳಗಿಸ್ತಾ ಇದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, 1000ಕ್ಕೂ ಹೆಚ್ಚಿನ ಕಾರ್ಯಕರ್ತರು ಸೇರಿದಂತೆ ನಮ್ಮ ರಾಜ್ಯದ ಶಾಸಕರು, ಸಚಿವರೆಲ್ಲರೂ ಕೂಡ ದೆಹಲಿಯ ರಾಮಲೀಲಾ ಮೈದಾನದಲ್ಲಿ ಧಾವಿಸಿದ್ದಾಗಿದೆ. ಈಗಾಗಲೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನಿನ್ನೆನೇ ಹೋಗಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರು ಇವತ್ತು ಹೋಗ್ತಾರೆ. ಮಧ್ಯಾಹ್ನ 2 ಗಂಟೆಗೆ ಪ್ರತಿಭಟನೆ ನಡೆಯುತ್ತೆ. ಇನ್ನು ಈ ಪ್ರತಿಭಟನೆಯಲ್ಲಿ ರಾಹುಲ್ ಗಾಂಧಿ ಹಾಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಸೇರಿದಂತೆ ಪ್ರಿಯಾಂಕಾ ವಾದ್ರಾ ಅವರು ಕೂಡ ಭಾಗಿಯಾಗ್ತಾರೆ. ಇನ್ನು ಆಳಂದ ಮತಕ್ಷೇತ್ರದಲ್ಲೂ ಕೂಡ ವೋಟ್ ಚೋರಿ ಆಗಿತ್ತು ಅನ್ನೋದನ್ನು ಆರೋಪಿಸಿದ್ರು. ಸಂಬಂಧಿಸಿದಂತೆ ಕಳೆದ ಆಗಸ್ಟ್ನ ತಿಂಗಳಲ್ಲೂ ಕೂಡ ಬೆಂಗಳೂರಿಗೆ ಬಂದು ಪ್ರತಿಭಟನೆಯಲ್ಲಿ ನಿರತರಾಗಿದ್ರು. ಎಲ್ಲೋ ಒಂದು ಕಡೆ ಇದು ಪ್ಲಸ್ ಆಗುತ್ತಾ ಮೈನಸ್ ಆಗುತ್ತಾ, ಕೇಂದ್ರ ಸರ್ಕಾರವನ್ನು ಕಟ್ಟಿ ಹಾಕೋದಕ್ಕೆ ಬೃಹತ್ ಮಟ್ಟದ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ದಿನ ಬೆಳಗಾದರೂ ಸಾಕು ರಾಹುಲ್ ಗಾಂಧಿ ಅವರು ವೋಟ್ ಚೋರಿಯನ್ನು ಅಸ್ತ್ರವನ್ನಾಗಿಟ್ಕೊಂಡು ಸರ್ಕಾರವನ್ನು ಮುತ್ತಿಗೆ ಹಾಕೋದಕ್ಕೆ ಪ್ರಯತ್ನಿಸ್ತಿದ್ದಾರೆ. ಮುಖ್ಯವಾಗಿ ನಾವು ಗಮನಿಸಬೇಕು, ನಮ್ಮ ರಾಜ್ಯದ ಮುಖ್ಯಮಂತ್ರಿ ಹಾಗೆ ಉಪಮುಖ್ಯಮಂತ್ರಿಗಳು ಕೂಡ ಅಲ್ಲಿಗೆ ಹೋಗಿರೋದು. ಯಾವ ರೀತಿ ನೆರವಾಗುತ್ತೆ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಶುರುವಾಗುತ್ತೆ ಪ್ರತಿಭಟನೆ. ಆವಾಗ ರಾಹುಲ್ ಗಾಂಧಿ ಅವರು ಯಾವ ರೀತಿ ತಮ್ಮ ಬಾಣದಲ್ಲಿರುವಂತಹ ಬತ್ತಳಿಕೆಯನ್ನು ಪ್ರಯೋಗ ಮಾಡ್ತಾರೆ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ನೋಡಬೇಕು. ಸದ್ಯ ರಾಮಲೀಲಾ ಮೈದಾನದಲ್ಲಿ ಕೈ ನಾಯಕರು ದೌಡಾಯಿಸುತ್ತಿದ್ದಾರೆ. ಕೇಂದ್ರ ಸರ್ಕಾರ ಚುನಾವಣಾ ಆಯೋಗದ ವಿರುದ್ಧ ಕೈ ನಾಯಕರು ಪ್ರತಿಭಟನೆ ನಡೆಸಲಿದ್ದಾರೆ. ಈಗಾಗಲೇ ಪ್ರತಿಭಟನೆಯಲ್ಲಿ 1 ಲಕ್ಷ ಕಾರ್ಯಕರ್ತರು ಭಾಗಿಯಾಗ್ತಿದ್ದಾರೆ. ಇನ್ನು ನಮ್ಮ ರಾಜ್ಯದಿಂದಲೇ 2000 ಕಾರ್ಯಕರ್ತರು ಭಾಗಿಯಾಗಲಿದ್ದಾರೆ. 100 ಜನ ಶಾಸಕರು, ಸಚಿವರು ದೆಹಲಿಗೆ ಆಗಮಿಸಲಿದ್ದಾರೆ. ನಿನ್ನೆಯೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಹೋಗಿದ್ದಾಗಿದೆ ದೆಹಲಿಗೆ. ಕೇಂದ್ರ ಹಾಗೆ ಚುನಾವಣಾ ಆಯೋಗದ ವಿರುದ್ಧ ಪ್ರತಿಭಟನೆ ಆಗ್ತಾ ಇದೆ. ಇದಕ್ಕೆ ಸಂಬಂಧಿಸಿದಂತೆ ರಾಹುಲ್ ಗಾಂಧಿ ಅವರು ಕೂಡ ಪಿಪಿಟಿ ಪ್ರೆಸೆಂಟೇಷನ್ ಮಾಡಿ ಚುನಾವಣಾ ಆಯೋಗದ ವಿರುದ್ಧವಾಗಿ ಧ್ವನಿ ಎತ್ತಿದ್ರು. ಆದರೆ ಯಾವುದೇ ರೀತಿಯ ಡಾಕ್ಯುಮೆಂಟ್ಗಳನ್ನು ಸಲ್ಲಿಕೆ ಮಾಡಲಿಲ್ಲ. ಅದನ್ನು ಚುನಾವಣಾ ಆಯೋಗ ಕೂಡ ಹೇಳ್ತು, ಯಾವ ರೀತಿ ಡಾಕ್ಯುಮೆಂಟ್ ಇದೆ, ನಾವು ಎಲ್ಲಿ ಮೋಸ ಮಾಡಿದ್ದೀವಿ, ಸಂಬಂಧಿಸಿದಂತೆ ಯಾವುದಾದ್ರೂ ಡಾಕ್ಯುಮೆಂಟ್ಸ್ ಇದ್ರೆ ಕೊಡಿ ಅಂತ. ಆದರೆ ಅದನ್ನು ಸಲ್ಲಿಸುವಲ್ಲಿ ವಿಫಲರಾದರು. ಈಗ ಕಾರ್ಯಕರ್ತರು ಸೇರಿ 2000ಕ್ಕೂ ಹೆಚ್ಚಿನ ಕಾರ್ಯಕರ್ತರು ಭಾಗಿಯಾಗ್ತಾ ಇದ್ದಾರೆ. 100 ಜನ ಶಾಸಕರು, ಸಚಿವರು ಕೂಡ ದೆಹಲಿಗೆ ಆಗಮಿಸಿದ್ದಾರೆ. Namaskar. Friends, we all invite you to Ramlila Maidan today. From Karnataka, Rahul Gandhi, under the leadership of Mallikarjun Kharge, started a great movement to protect your vote. Right to vote is a fundamental right of the country's constitution. Today, we are joining to protect every citizen of this country to save their votes. Join hand with Rahul ji. Let us stand united. We have to save democracy and the constitution. Karnataka started this great movement, but today we have collected 1,43,00,000 signatures from Karnataka, which is the highest in the country. It is our bound duty. The people of Karnataka has imposed confidence on us, given us a mandate to protect the people. Let us join, let us stand united. Vote chore, gadi chode. ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ನಾಯಕತ್ವದಲ್ಲಿ ದೊಡ್ಡ ಪ್ರತಿಭಟನೆ ಇವತ್ತು ಹಮ್ಮಿಕೊಂಡಿದೆ. ಕರ್ನಾಟಕದಿಂದ ಸಾವಿರಾರು ಜನ ಇವತ್ತು ಈ ಪ್ರತಿಭಟನೆ ಭಾಗಿಯಾಗಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯ ಅವರು, ಉಪಮುಖ್ಯಮಂತ್ರಿ ಹಾಗೂ ಕೆಪಿಸಿಸಿ ಅಧ್ಯಕ್ಷರಾದ ತಮ್ಮ ಡಿಕೆ ಶಿವಕುಮಾರ್ ಹಾಗೂ ಮಂತ್ರಿಗಳು, ಶಾಸಕರು, ಕಾರ್ಯಕರ್ತರು ಇಡೀ ರಾಜ್ಯದಿಂದ ಈ ರ್ಯಾಲಿಗೆ ಭಾಗಿಯಾಗಿದ್ದಾರೆ. ಇದೊಂದು ಐತಿಹಾಸಿಕ ರ್ಯಾಲಿ. ಇದರ ವಿಶೇಷ ಅಂತ ಹೇಳಿದ್ರೆ, ಈ ಹೋರಾಟ ಇದೊಂದು ಆರಂಭ. ರಾಹುಲ್ ಗಾಂಧಿಯ ನಾಯಕತ್ವದಲ್ಲಿ ಕರ್ನಾಟಕದಲ್ಲಿ ಬೆಂಗಳೂರು ಬಂದು ಕೇಂದ್ರ ನಮ್ಮ ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ
ಮಹದೇವಪುರಲ್ಲಿ 1 ಲಕ್ಷ ಓಟನ್ನು ಕದಿಯುವಂತ ಕೆಲಸ ಎಲೆಕ್ಷನ್ ಕಮಿಷನ್ ಮತ್ತು ಬಿಜೆಪಿ ಸರ್ಕಾರ ಮಾಡಿದೆ. ಅದೇ ರೀತಿ ನಮ್ಮ ಗುಲ್ಬರ್ಗಾದ ಅಲನ್ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ನಮ್ಮ MLA ಗೆದ್ದರೂ ಕೂಡ ಅಲ್ಲಿ ಎನ್ಕ್ವೈರಿ ಆಗಿತ್ತು. ಅಲ್ಲಿ ಮಾಜಿ ಶಾಸಕರೊಬ್ಬ ಪುತ್ರ ಅದರಲ್ಲಿ ವೋಟ್ ಚೋರಿಯಲ್ಲಿ ಭಾಗಿಯಾಗಿದ್ರು. ಆ ಹಿನ್ನೆಲೆಯಲ್ಲಿ ಅದ್ರ ವಿರುದ್ಧ ಕೂಡ ತನಿಖೆ ಕೂಡ ಆಗ್ತಾ ಇದೆ. ಈ ಬಿಜೆಪಿ ಸರ್ಕಾರ, ಕೇಂದ್ರ ಸರ್ಕಾರ, ನರೇಂದ್ರ ಮೋದಿಯ ನಾಯಕತ್ವದಲ್ಲಿ, ಅಮಿತ್ ಶಾ ನಾಯಕತ್ವದಲ್ಲಿ ಇವರ ವೋಟ್ ಚೋರಿ ಮಾಡಂತೆ ಇವರ ಕೆಲಸ ಆಗಿದೆ. ಇದು ವೋಟ್ ಚೋರಿ ಅಲ್ಲ, ವೋಟ್ನ ಲೂಟಿ ಮಾಡಂತ ಕೆಲಸ ಬಿಜೆಪಿ ಕೇಂದ್ರ ಸರ್ಕಾರ ಎಲೆಕ್ಷನ್ ಕಮಿಷನ್ ಮಾಡ್ತಾ ಇದೆ. ವಿಶೇಷವಾಗಿ ಬಿಹಾರ ಚುನಾವಣೆ ಇರ್ಬೋದು, ಮಹಾರಾಷ್ಟ್ರ ಚುನಾವಣೆ ಇರ್ಬೋದು, ಅದೇ ರೀತಿ ಈ ಚುನಾವಣೆಗಳಲ್ಲಿ ಹರಿಯಾಣ ಎಲೆಕ್ಷನ್ಸ್ ಇರ್ಬೋದು, ಈ 3 ರಾಜ್ಯಗಳಲ್ಲಿ ವೋಟ್ ಚೋರಿ ಮೂಲಕ ಕೇಂದ್ರ ಅಧಿಕಾರಕ್ಕೆ ಬಂದಿದ್ದಾರೆ. ಇದು ವಿರುದ್ಧ ನಾವು ಹೋರಾಟ ಮಾಡ್ತೀವಿ. ಎಲೆಕ್ಷನ್ ಕಮಿಷನ್ ಸಂಪೂರ್ಣ ವಿಫಲವಾಗಿದೆ. ಎಲೆಕ್ಷನ್ ಕಮಿಷನ್ ಜೀವಂತವಾಗಿಲ್ಲ. ಯಾಕಂತ ಹೇಳಿದ್ರೆ ಅವ್ರಿಗೆ ಏನ್ ಹೇಳಿದ್ರು ಕೂಡ ಅವ್ರಿಗೆ ಕೇವಲ ಬಿಜೆಪಿ ಸರ್ಕಾರದ ಮಾರ್ಗದರ್ಶನದಲ್ಲಿ ಅವರ ಬಿಜೆಪಿ ಸರ್ಕಾರ ಕಪಿಮುಷ್ಟಿಯಲ್ಲಿ ಸಿಗಾಕೊಂಡಿದೆ ಎಲೆಕ್ಷನ್ ಕಮಿಷನ್. ಆ ಹಿನ್ನೆಲೆಯಲ್ಲಿ ಆ ವಿರುದ್ಧ ನಾವು ಹೋರಾಟವನ್ನು ಇಟ್ಕೊಂಡಿದ್ದೀವಿ. ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ನಾಯಕತ್ವದಲ್ಲಿ ದೊಡ್ಡ ಪ್ರತಿಭಟನೆ ಇವತ್ತು ಹಮ್ಮಿಕೊಂಡಿದೆ. ಕರ್ನಾಟಕ